ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂಧ ಭಾಗ 53. ನನಗೆ ಕಾಫಿ ಕುಡಿಯುವ ಅಭ್ಯಾಸ ಇಲ್ಲ ಅಂತ ಹೇಳಿಬಿಟ್ಟು ಹೊರನಡೆದಳು ಕೃತಿಕಾ. ತನ್ನ ವ್ಯಕ್ತಿತ್ವಕ್ಕೂ ಅಂದಕ್ಕೂ ಎದುರಾಗಿ ಸ್ವಲ್ಪವೂ ಬಗ್ಗದೆ ತನ್ನನ್ನೇ ಅಂದರೆ ಅವನನ್ನೇ ಬೆದರಿಸಿ ಹೋಗ್ತಿರುವ ಆ ಚಿಕ್ಕ ಹುಡುಗಿಯನ್ನು ನೋಡಿ ಲಘುವಾಗಿ ಮುಗುಳ್ನಕ್ಕನು ಆರ್ಕೆ. ತನ್ನ ಕೂದಲನ್ನು ಒಮ್ಮೆ ಸರಿಪಡಿಸ್ಕೊಂಡು ಈಗ ತನ್ನ ಕೊಠಡಿಗೆ ಹೋಗಿ ತನ್ನ ಕೆಲಸವನ್ನು ಮುಂದುವರಿಸ್ದ. ಅಂದು ಸಂಜೆ ನೀಲುನನ್ನು ನೋಡಲು ಚೆನ್ನೈಗೆ ಹೊರಟನು ಸೂರ್ಯ. ಇತ್ತ ಚೆನ್ನೈಗೆ ಹೋಗಲು ಸೂರ್ಯ ತಯಾರಾಗ್ತಾ ಇದ್ದ. ಆಗ್ತಾನೆ ಮಿಲ್ನಿಂದ ಬಂದ ಸಾಮ್ರಾಟ್ ಅವನನ್ನು ನೋಡಲು ಕೋಣೆಗೆ ಹೋದ. ಏನು ಸೂರ್ಯ, ನೀನು ಸ್ಟೇಷನ್ಗೆ ಹೋಗುವಾಗ ಏನೇನೋ ನಡೆದಿದೆ, ಒಂದು ಮಾತು ಕೂಡ ಫೋನ್ ಮಾಡಿ ಹೇಳಿಲ್ವಲ್ಲ. ನಾನು ಮಿಲ್ನಲ್ಲಿ ಇದ್ದ ಕಾರಣ ಮುಖ್ಯವಾದ ಲೆಕ್ಕಪತ್ರಗಳನ್ನು ನೋಡ್ತಾ ಇದ್ದೆ. ಯಾವ ವಿಚಾರನೂ ನನಗೆ ತಿಳಿಲೇ ಇಲ್ಲ. ಈಗಷ್ಟೇ ಪ್ರಕಾಶ್ ಹೇಳ್ದ. ಅಣ್ಣ, ಅದೆಲ್ಲ ಆಗಲೇ ಸಾಲ್ವ್ ಆಯಿತು. ಮಹದೇಶ ಬಂದಿದ್ದ, ಆಮೇಲೆ ಪ್ರಕಾಶ್ ಕೂಡ ಬಂದ. ಎಲ್ಲರನ್ನ ಹೊಡೆದು ಬಡ್ದು ಅರೆಸ್ಟ್ ಕೂಡ ಮಾಡಿದ್ದೀವಿ. ನೀವೇನು ಫೀಲ್ ಮಾಡ್ಕೋಬೇಡಿ ಅಣ್ಣ ಅಂದ ಸೂರ್ಯ. ಫೀಲ್ ಮಾಡದೆ ಹೇಗಿರೋಕ್ಕೆ ಸಾಧ್ಯ? ಆ 4 ಜನರನ್ನು ಅರೆಸ್ಟ್ ಮಾಡೋದಕ್ಕೆ ನೀನು ಅರೆಸ್ಟ್ ವಾರೆಂಟ್ ತರಲು ಹೋಗುವ ದಾರಿಯಲ್ಲಿ ಹೀಗಾಗಿದೆ ಅಂದರೆ ರೋಹಿಣಿ ಇಲ್ಲದೆ ಬೇರೆ ಯಾರಾದರೂ ಮಾಡಿರಬಹುದು ಅಲ್ವಾ ಅಂದಾಗ ಏನು ಹೇಳ್ತಿದ್ದೀರಾ ಅಂದನು ಸೂರ್ಯ. ಏನೋ ಸೂರ್ಯ, ನೀನೊಬ್ಬ ಎ ಸಿ ಪಿಯಾಗಿ ಈ ಯೋಚನೆ ಮಾಡಲ್ವಾ ಅಂತ ಸಾಧಾರಣವಾಗಿ ಹೇಳಲು ಸಾಧಾರಣ ವಿಷಯ ಅಲ್ಲ ಕಣೋ, ಇದು ತುಂಬ ದೊಡ್ಡ ವಿಷಯ. ಹಾಗೆ ಇರುವಾಗ ಇದರ ಹಿಂದೆ ಇನ್ಯಾರೋ ಇದ್ದಾರೆ. ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಸಾಮ್ರಾಟ್ ಎಚ್ಚರಿಸ್ತಾ ಸೂರ್ಯನನ್ನ. ಓಕೆ ಅಣ್ಣ, ಅವರನ್ನು ಅರೆಸ್ಟ್ ಮಾಡಿ ಆಗಿದೆ ತಕ್ಷಣ ನೀಲು ನೆನಪು ನನ್ನ ಮನಸ್ಸು ಪೂರ್ತಿ ತುಂಬಿಬಿಡ್ತು ಅಣ್ಣ. ಮುಂದೇನು ಅಂತ ಯೋಚಿಸ್ದೆ ಬಿಟ್ಟೆ. ಓಕೆ, ಇನ್ನು ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ ಬಿಡಿ. ನಾನೀಗ ಚೆನ್ನೈಗೆ ಹೊರಡ್ತೀನಿ ಅಂದನು ಸೂರ್ಯ. ಅಲ್ಲಿ ಹೋಗಿ ನೀಲು ಹತ್ರ ಹುಷಾರಾಗಿ ಮಾತನಾಡು. ಅವಳು ಕೋಪದಲ್ಲಿನೇ ಇರ್ತಾಳೆ. ಹೊಡೆದ್ರು ಪೆಟ್ಟು ತಿಂದ್ಕೊ. ಯಾಕಂದರೆ ಹೆಂಡತಿ ಕೈಯಲ್ಲಿ ಪೆಟ್ಟು ತಿನ್ನೋದು ಒಂದು ಭಾಗ್ಯ ಅಂತ ಸಾಮ್ರಾಟ್ನಾಗ ತಲೆ ಹೇಳ್ದ. ಅಣ್ಣ, ನೀವು ತುಂಬ ಪೆಟ್ಟು ತಿಂದಿದ್ದೀರಾ ಅನಿಸುತ್ತೆ ಅಂತ ಸೂರ್ಯ ಕೂಡ ನಕ್ಕಾಗ, ಅದೆಲ್ಲ ನನ್ನ ಹೆಂಡತಿಯ ತುಟಿಗಳಿಂದ ಕಣೋ. ನನ್ನ ಕೆನ್ನೆಯ ಮೇಲೆ ತುಂಬ ಪೆಟ್ಟು ತಿಂದಿದ್ದೀನಿ ಅಂತ ಹೇಳ್ತಾ ತನ್ನ ಹಣೆಯನ್ನು ಉಜ್ಕೊಂಡನು ಸಾಮ್ರಾಟ್. ನೋಡಪ್ಪ ಅಣ್ಣನ ನಾಚಿಕೆಯನ್ನು. ಸರಿ, ನಾನು ಕೂಡ ಚೆನ್ನೈಗೆ ಹೊರಡ್ತೇನೆ. ನನ್ನ ಹೆಂಡತಿಯನ್ನು ನೋಡಿ ಎಷ್ಟು ದಿನಗಳಾಯಿತು. ಆದರೂ ದೊಡ್ಡ ತಪ್ಪು ಮಾಡಿದ್ದೇನೆ ಅಣ್ಣ. ನೀಲು ನನ್ನನ್ನು ಕ್ಷಮಿಸ್ತಾಳೋ ಇಲ್ವೋ ಗೊತ್ತಿಲ್ಲ. ಕೊನೆಗೆ ಅವಳ ಕಾಲಿಗೆ ಬಿದ್ದಾದರೂ ಸರಿ, ಕ್ಷಮೆ ಕೇಳಿ. ಅವಳಿಲ್ಲದೆ ನಾನು ಕೊಯಮತ್ತೂರಿಗೆ ವಾಪಸ್ ಬರಲ್ಲ ಅಂತ ಹೇಳ್ದ ಸೂರ್ಯ. ಓಕೆಡಾ, ಹುಷಾರಾಗಿ ಹೋಗ್ಬಾ ಅಂದನು ಸಾಮ್ರಾಟ್. ಸರಿ ಅಣ್ಣ ಅಂತ ಹೇಳ್ದ. ಸರಿ ಬಾ, ನಾನು ನಿನ್ನನ್ನು ಏರ್ಪೋರ್ಟ್ನಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಸಾಮ್ರಾಟ್ ಹೇಳಲು ಓಕೆ ಅಣ್ಣ ಅಂತ ಬ್ಯಾಗ್ ತಗೊಂಡು ಹೋದ. ಸೂರ್ಯ ಕೆಳಗೆ ಹೋದ ಕೂಡಲೇ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ನಿಂತಿದ್ರು. ಸೂರ್ಯ, ನೀಲುನನ್ನು ನೋಡಿದರೆ ನಾವೆಲ್ಲರೂ ಕ್ಷಮೆ ಕೇಳಿದ್ವಿ ಅಂತ ಹೇಳು. ಅವಳನ್ನು ಸಮಾಧಾನಪಡಿಸಿ ಚೆನ್ನಾಗಿ ನಮ್ಮನೆಗೆ ಕರ್ಕೊಂಡು ಬಾ ಅಂತ ಸಾಮ್ರಾಟ್ನ ಅಮ್ಮ ಹೇಳಲು, ಸರಿ ದೊಡ್ಡಮ್ಮ, ಹೇಗಾದರೂ ಮಾಡಿ ಅವಳನ್ನು ಸಮಾಧಾನಪಡಿಸಿ ನಾ ಕರ್ಕೊಂಡು ಬರ್ತೀನಿ ಅಂದ ಸೂರ್ಯ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಹೇಳಿದರು. ಆಗ ಸೂರ್ಯ ತನ್ನ ಅಮ್ಮನ ಬಳಿ ಹೋದ. ಅಮ್ಮ, ನಡೆದಿರೋದನ್ನೆಲ್ಲ ಮರೆತುಬಿಡು. ಇಲ್ಲಿವರೆಗೂ ನಡೆದ ಯಾವುದನ್ನು ಬದಲಾಯಿಸಲು ಸಾಧ್ಯ ಇಲ್ಲ. ಇನ್ನು ಮುಂದೆ ನೀಲುನನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳಿದಾಗ, ಸರಿ ಕಂದ, ನೀನು ಹುಷಾರಾಗಿ ಹೋಗ್ಬಾ ಅಂತ ಹೇಳಿದರು ಸಾಮ್ರಾಟ್ನ ಅಮ್ಮ, ಸೂರ್ಯನ ಅಮ್ಮ. ನಂತರ ಸಾಮ್ರಾಟ್ನ ಅಪ್ಪನು ಅವನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಿ ಕಳುಹಿಸಿದರು. ಅವನ ಅಣ್ಣಂದಿರು ಅವನಿಗೆ ಕೆಲವು ವಿಚಾರಗಳನ್ನು ತಿಳಿಸಿದರು. ಆಮೇಲೆ ಸಾಮ್ರಾಟ್ ಮತ್ತು ಸೂರ್ಯ ಇಬ್ಬರು ಕೂಡ ಏರ್ಪೋರ್ಟ್ಗೆ ಹೊರಟರು. ಏರ್ಪೋರ್ಟ್ನಲ್ಲಿ ಸೂರ್ಯನನ್ನು ಇಳಿಸಿ, ಸರಿ ಸೂರ್ಯ, ಏನೇ ಆದರೂ ತಕ್ಷಣ ನನಗೆ ಕಾಲ್ ಮಾಡು. ಬೇಕಿದ್ರೆ ನಾನು ನೀಲುಗೆ ಕಾಲ್ ಮಾಡಿ ವಿಚಾರ ತಿಳಿಸ್ಲಾ ಅಂತ ಸಾಮ್ರಾಟ್ ಕೇಳ್ದ. ಬೇಡ ಅಣ್ಣ, ನನ್ನ ಹೆಂಡತಿಗೆ ನಾನು ಸರ್ಪ್ರೈಸ್ ಕೊಡ್ತೀನಿ. ಅವಳು ನನ್ನನ್ನು ಸ್ವಲ್ಪನೂ ನಿರೀಕ್ಷಿಸಿರಲ್ಲ. ಅದಕ್ಕೆ ಅವಳ ಮುಂದೆ ಹೋಗಿ ದಿಢೀರಂತ ನಿಂತರೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನೋಡಬೇಕು ಅಣ್ಣ ಅಂದ. ಏನೇ ಆದರೂ ಸ್ವಲ್ಪ ಕೇರ್ಫುಲ್ ಆಗಿರು ಸೂರ್ಯ ಅಂತ ಸಾಮ್ರಾಟ್ನ ತಲೆ ಹೇಳ್ದ. ಅಣ್ಣ, ನಿಮಗಾದರೂ ರಾಶಿಕ ಹತ್ರ ತುಟಿಯಿಂದ ಕೆನ್ನೆಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿದ್ರಿ. ಆದರೆ ಖಂಡಿತ ನನ್ನ ಹೆಂಡತಿ ಕೈಯಲ್ಲಿ ನನಗೆ ಚಪ್ಪಲಿ ಪೆಟ್ಟು ಬೀಳುತ್ತೆ ಅಂತ ನನಗೆ ಗೊತ್ತು. ನಾ ಎಲ್ಲದಕ್ಕೂ ತಯಾರಾಗಿಯೇ ಹೊರಟಿದ್ದೀನಿ ಅಂತ ನಗ್ತಾನೆ ಹೇಳ್ದ ಸೂರ್ಯ.
ಓಕೆ ಸೂರ್ಯ, ಆಲ್ ದಿ ಬೆಸ್ಟ್ ಅಂತ ಸಾಮ್ರಾಟ್ ಹೇಳಲು ಓಕೆ ಅಣ್ಣ ಅಂತ ಹೇಳಿಬಿಟ್ಟು ಏರ್ಪೋರ್ಟ್ನ ಒಳಗೆ ಹೋದ ಸೂರ್ಯ. ಅದರ ನಂತರ ಸಾಮ್ರಾಟ್ ಕೂಡ ವಾಪಸ್ ಬಂದ. ಚೆನ್ನೈನಲ್ಲಿ ನೀಲು, ನಾನು ಶಾಪಿಂಗ್ ಮಾಲ್ಗೆ ಹೋಗ್ತಿದ್ದೀನಿ, ನಿನಗೆ ಏನಾದರೂ ಬೇಕಾ ಅಂತ ಕೀರ್ತಿ ಕೇಳಿದ್ಲು. ಏನು ದಿಢೀರಂತ ಶಾಪಿಂಗ್ ಹೋಗ್ತಿದೀಯಾ? ಮಾಮೂಲಿಯಾಗಿ ಶಾಪಿಂಗ್ಗೆ ಹೋಗೋಣವಾ ಅಂತ ಕೇಳ್ತಾ ಇದ್ದೆ. ಅದೇನು ಇವಾಗ ನಾನು ಶಾಪಿಂಗ್ಗೆ ಹೋಗ್ತಿದ್ದೀನಿ, ನಿನಗೇನಾದರೂ ಬೇಕಾ ಅಂತ ಕೇಳ್ತಿದ್ದೀಯಾ? ಯಾಕೆ ಮೇಡಮ್, ಒಬ್ಬಳೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅಂತ ನೀಲು ಕೇಳಿದ್ಲು. ಇಲ್ಲ ನೀಲು, ಈಗ ನೀನು ಪ್ರೆಗ್ನೆಂಟ್ ಆಗಿದೆಯಾ, ನಿನಗೆ ಕಷ್ಟ ಕೊಡಬಾರ್ದು ಅಂತ ನಾನು ಮಾತ್ರ ಹೋಗ್ತಿದ್ದೀನಿ ಅಂದ್ಲು. ಕೀರ್ತಿ, ಸರಿ ನನಗೆ ಬಿರಿಯಾನಿ ಬೇಕು ತೊಗೊಂಡು ಬಾ ಅಂದಾಗ, ಸರಿ ಕಣೆ ಅಂತ ಹೇಳಿ ಅವಳು ಸ್ಕೂಟಿಯನ್ನು ತಗೊಂಡು ಹೊರಟಳು. ಹೋಗುವಾಗಲೇ ಕೀರ್ತಿಗೆ ಹಲವು ಯೋಚನೆಗಳು. MD ರೆಸ್ಟೋರೆಂಟ್ಗೆ ಬರ್ತೀನಿ ಅಂತ ಹೇಳಿದ್ರಲ್ವಾ, ಒಂದು ವೇಳೆ ಬರ್ತಾರಾ ಅಂತ ಯೋಚಿಸಿದವಳು ಆಗಲೇ ತನ್ನ ತಲೆಗೆ ಬಡ್ಕೊಂಡ್ಳು. ನೀನೇನು ಲೂಸಾ? ಅಷ್ಟು ದೊಡ್ಡ ಸಾಫ್ಟ್ವೇರ್ ಕಂಪನಿಯ MD ಅವರು ಹೇಗೆ ಇಲ್ಲಿಗೆ ಬರ್ತಾರೆ? ಸುಮ್ಮನೆ ನಿನ್ನನ್ನು ರೇಗಿಸ್ತಿದ್ದಾರೆ ಅಷ್ಟೇ ಅಂತ ಯೋಚಿಸಿದ್ಲು. ಏನೂ ತೊಂದರೆ ಇಲ್ಲ, ನಾವು ಹೋಗಿ ನೋಡೋಣ, ಹೇಗೂ ನೀಲುಗೆ ಬಿರಿಯಾನಿ ತರಬೇಕಲ್ಲ, ಹಾಗೆ ಅಲ್ಲಿಯೇ ಬಿರಿಯಾನಿ ತಗೊಂಡು ಬರೋಣ ಅಂದ್ಕೊಂಡು ಮತ್ತೆ ಯೋಚಿಸಿದ್ಲು. ಈಗ ಅವನು ಹೇಳಿದ ರೆಸ್ಟೋರೆಂಟ್ಗೆ ಹೋಗ್ತಿದ್ಲು. ರೆಸ್ಟೋರೆಂಟ್ ಗೇಟ್ ಒಳಗೆ ಹೋಗಿ ಸ್ಕೂಟಿಯನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಈಗ ಅವಳ ಕಣ್ಣುಗಳು ಕಾರ್ ಪಾರ್ಕಿಂಗ್ನಲ್ಲಿ ಹುಡುಕ್ತಾ ಇದ್ವು. ಅಲ್ಲಿ ಅವನ ಕಾರು ಇರಲಿಲ್ಲ. ಸಂಜೆ ಆಫೀಸ್ ಬಿಟ್ಟು ಬರುವಾಗಲೇ ಅವಳು ಅವನ ಕಾರ್ ನಂಬರ್ ಸೇರಿದಂತೆ ಎಲ್ಲವನ್ನು ನೋಡಿಕೊಂಡೆ ಬಂದಿದ್ಲು ಕೀರ್ತಿ. ನೀನು ಪಕ್ಕಾ ಲೂಸ್ ಕೀರ್ತಿ, ಒಬ್ಬ MD ಅವರು ಹೇಗೆ ಇಲ್ಲಿಗೆ ಬರ್ತಾರೆ? ದಡ್ಡಿ ತರಹ ಇಲ್ಲಿ ಬಂದು ನಿಂತಿದೆಯಾ ಅಂತ ಯೋಚಿಸಿದ್ದವಳ ಮುಖ ಬಾಡಿ ಹೋಯಿತು. ಸರಿ ಒಳಗೆ ಹೋಗೋಣ ಅಂತ ಯೋಚಿಸಿದ್ಲು. ಆಗಲೂ ಒಂದು ಯೋಚನೆ ಬಂದು, ಒಂದು ವೇಳೆ ಯಾವುದಾದ್ರೂ ಬೈಕ್ನಲ್ಲಿ ಬಂದಿದ್ದಾರೆ ಅಂತ ಅವಳ ಮೆದುಳು ಚಿಂತಿಸಿದಾಗ, ಬೇಡದ ತೊಂದರೆಗಳಿಗೆ ಸಿಕ್ಕಾಕೊಳ್ಬೇಡ ಅಂತ ಅವಳ ಮೆದುಳು ಎಚ್ಚರಿಸ್ತು. ಆದರೆ ಅವಳ ಮನಸ್ಸು ಮಾತ್ರ ತೊಳಲಾಡ್ತಾ ಇತ್ತು. ಒಳಗೆ ಹೋದಳು. ಅಲ್ಲಲ್ಲಿ ಬಿದಿರಿನಿಂದ ಮಾಡಿದ ಗುಡಿಸಲುಗಳ ಕೆಳಗಿದ್ದ ಟೇಬಲ್ನಲ್ಲಿ ತುಂಬ ಜನ ಕುಳಿತಿದ್ರು. ದೃಷ್ಟಿ ಅತ್ತ ಇತ್ತ ಅವನನ್ನೇ ಹುಡುಕ್ತಾ ಇತ್ತು ಅವಳ ಮನಸ್ಸು. ನಿನಗೆ ಬುದ್ಧಿಯೇ ಇಲ್ಲ, ಅವರ ಸ್ಟೇಟಸ್ ಏನು, ನಿನ್ನ ಸ್ಟೇಟಸ್ ಏನು? ಸ್ವಲ್ಪವೂ ಬುದ್ಧಿ ಇಲ್ಲದೆ ಅವರು ಹೇಳಿದ ಒಂದು ಮಾತನ್ನು ನಂಬಿ ನೀನು ಇಷ್ಟು ದೂರ ಬಂದಿದೀಯಾ? ಇದು ನೀಲುಗೆ ಮಾತ್ರ ಗೊತ್ತಾದರೆ ನಿನ್ನನ್ನು ಕೊಂದುಬಿಡ್ತಾಳೆ. ನೀನೀಗ ಮೊದಲು ಇಲ್ಲಿಂದ ಹೊರಡು, ಇನ್ನು ಮುಂದೆ ನಿನ್ನ ಕೆಲಸವನ್ನು ಮಾತ್ರ ನೋಡು, ಅನಾವಶ್ಯಕವಾಗಿ ಮನಸ್ಸನ್ನು ಅಲ್ದಾಡಲು ಬಿಡಬೇಡ ಅಂತ ಅವಳ ಮನಸ್ಸಾಕ್ಷಿ ಎಚ್ಚರಿಸಲು, ಸರಿ ಇನ್ನೇನು ಮಾಡೋದು, ಹೊರಡೋಣ ಅಂತ ಯೋಚಿಸ್ತಿರುವಾಗಲೇ, ಕಾಫಿ ಕುಡಿಯುವ ಅಭ್ಯಾಸ ಇಲ್ಲ ಅಂತ ಹೇಳಿ ಇವಾಗ ಯಾರನ್ನು ಹುಡುಕ್ತಿದ್ದೀರಾ ಮೇಡಮ್ ಅನ್ನೋ ಆರ್ಕೆಯ ಧ್ವನಿ ಕೇಳಿಸಿ ಬೆಚ್ಚಿಬಿದ್ಲು. ಹಾಗೆ ಆಘಾತದಿಂದ ಕಣ್ಣುಗಳನ್ನು ಅಗಲಿಸಿ ಹಿಂತಿರುಗಿ ನೋಡಿದ್ಲು. ಸಾಧಾರಣವಾಗಿ ಒಂದು ಫುಲ್ ಹ್ಯಾಂಡ್ ಗ್ರೇ ಕಲರ್ ಶರ್ಟ್, ಬ್ಲ್ಯಾಕ್ ಕಲರ್ ಪ್ಯಾಂಟ್ ಧರಿಸಿ ಕೂಲಿಂಗ್ ಗ್ಲಾಸನ್ನು ಶರ್ಟ್ಗೆ ನೇತು ಹಾಕ್ಕೊಂಡು ಹುಬ್ಬೇರಿಸಿ ಕೇಳಿದನು ಆರ್ಕೆ. ಅವಳಿಗೆ ತುಂಬಾ ಆತಂಕ ಆಯಿತು. ಏನೇ ನೀನು ಇಲ್ಲಿ ಬಂದು ಹೀಗೆ ಸಿಕ್ಕಾಕೊಂಡಿದೀಯಾ, ಈಗ ಹೇಗೆ ನಿಭಾಯಿಸೋದು ಅಂತ ಯೋಚಿಸುವಾಗಲೇ, ಇಷ್ಟು ದೂರ ಬಂದಾಯಿತು, ಇನ್ನು ಮುಂದೆ ಏನು ಯೋಚನೆ, ಸರಿ ಬಾ ಹೋಗಿ ಕಾಫಿ ಕುಡಿಯೋಣ ಅಂತ ಆರ್ಕೆ ಕರೆದಾಗ, ಹಲೋ ಸರ್, ನೀವು ಕಂಪನಿಯಲ್ಲಿ ಇದ್ದೀರಾ? ನಾನು ನಮಗೆ ಬಿರಿಯಾನಿ ತರಲು ಇಲ್ಲಿಗೆ ಬಂದೆ ಅಂದ್ಲು. ಓಹೋ, ಇಬ್ಬರು ಹುಡುಗಿಯರು ಸೇರಿಕೊಂಡು ಹೋಟೆಲ್ನಲ್ಲೇ ಡಿನ್ನರ್ ತಂದು ತಿಂತೀರಾ ಅಂತ ಅವನು ಕೇಳ್ದ. ಇಲ್ಲಿ ನೋಡಿ ಸರ್, ಅನಾವಶ್ಯಕವಾಗಿ ನನ್ನ ಹತ್ರ ಏನಾದರೂ ತೊಂದರೆ ಮಾಡಿದರೆ ಆಮೇಲೆ ಈ ಕೀರ್ತಿ ಮನುಷ್ಯಳಾಗಿ ಇರೋದಿಲ್ಲ ಅಂತ ಏನೋ ಹೋದರೆ ಹೋಗಲಿ ಅಂತ ಒಂದು ಪೆಟ್ಟು ಕೊಟ್ಟು ಓಡಿ ಹೋದೆ. ಇನ್ನು ಮುಂದೆ ನನ್ನ ಹತ್ರ ಪ್ರಾಬ್ಲಮ್ ಮಾಡಿದರೆ ಅಷ್ಟೇ ನೋಡಿ, ಜೋರಾಗಿ ಕಿರ್ಚಿ ಎಲ್ಲರ ಕೈಯಿಂದಲೂ ಧರ್ಮದೇಟು ಬೀಳುವ ಹಾಗೆ ಮಾಡ್ತೀನಿ ಅಂದಾಗ, ಹೇ ಕೀರ್ತಿ, ನಾನಿನ್ನ ಕಂಪನಿಯ MD ಅಂದ ಆರ್ಕೆ. ಆದರೆ ಅದು ಕಂಪ್ನಿ ಒಳಗೆ ಹೊರಗಲ್ಲ ಅಂದ್ಲು ಅಂತ ಹೇಳಿಬಿಟ್ಟು ವೇಗವಾಗಿ ತನ್ನ ಮುಖವನ್ನು ತಿರುಗಿಸ್ಕೊಂಡು ರೆಸ್ಟೋರೆಂಟ್ ಒಳಗೆ ಹೋಗಿ 2 ಪಾರ್ಸೆಲ್ ಬಿರಿಯಾನಿಯನ್ನು ತಗೊಂಡು ಕೂಡಲೇ ತನ್ನ ಸ್ಕೂಟಿಯ ಸೀಟ್ ಎತ್ತಿ ಒಳಗಡೆ ಇಟ್ಟು ಲಾಕ್ ಮಾಡಿ ಸ್ಕೂಟಿ ಏರಿದ್ಲು. ಈಗ ಹತ್ತಿರ ಬಂದನು ಆರ್ಕೆ. ಇಲ್ಲಿ ನೋಡು ಕೀರ್ತಿ, ನಾಟಕ ಮಾಡಬೇಡ,
ನೀನು ನನ್ನನ್ನು ನೋಡೋಕ್ಕೆ ಅಂತಾನೇ ಬಂದಿದ್ದು ಅಂತ ಅವನು ಕೇಳಿದಾಗ, ನಿಮ್ಮನ್ನು ಯಾಕೆ ನಾನು ನೋಡೋಕ್ಕೆ ಬರಬೇಕು, ನಾನು ಬಂದಿದ್ದು ನಮಗೆ ಬಿರಿಯಾನಿ ತರಲಿಕ್ಕೆ ಅಂತ ಮತ್ತೆ ಅವಳು ಹೇಳಿದ್ದು. ಆಗ ಸರಿ ಬಿಡು, ಹಾಗಾದರೆ ಓಕೆ, ನೀನು ಹೊರಡು ಅಂತ ಹೇಳಿಬಿಟ್ಟು ಹತ್ತಿರದಲ್ಲಿದ್ದ ತನ್ನ ಬೈಕ್ ಏರಿ ಹೆಲ್ಮೆಟ್ ಧರಿಸ್ಕೊಂಡು ಅಲ್ಲಿಂದ ಹೊರಟನು ಆರ್ಕೆ. ಆಗ ಅವಳು ದೀರ್ಘವಾಗಿ ಉಸಿರನ್ನು ಬಿಟ್ಲು. ಕೀರ್ತಿ, ಇಷ್ಟು ದಿನ ಸರಿಯಾಗೇ ಇದ್ದೀಯಲ್ಲ, ಈಗೇನು ದಿಢೀರಂತ ಆರ್ಕೆ ಕಡೆ ನಿನ್ನ ಮನಸ್ಸು ಹೋಗ್ತಿದೆ? ಇದೆಲ್ಲ ಸರಿಯಿಲ್ಲ. ನಿನ್ನ ಮನೆಯವರಿಗೆ ಗೊತ್ತಾದರೆ ನಿನ್ನ ಚರ್ಮ ಸುಲಿದು ನೇತು ಹಾಕ್ತಾರೆ. ಬೇಡ ಕೀರ್ತಿ, ಬೇಡವೇ. ನಿನ್ನನ್ನು ನಂಬಿ ಅಪ್ಪ ಅಮ್ಮ ಇಲ್ಲಿ ಕೆಲಸಕ್ಕೆ ಕಳಿಸಿದ್ದಾರೆ. ಅಣ್ಣಂದಿರು ದೊಡ್ಡಪ್ಪ ಅವ್ರು ಯಾರು ಕಳಿಸೋದು ಬೇಡ ಅಂದಿದ್ರು. ಹಾಗಿರುವಾಗ ನಿನಗೋಸ್ಕರ ಅವರು ಎಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದಾರೆ. ಇನ್ನು ಮುಂದೆ ಸರಿಯಾಗಿರು. ಆರ್ಕೆಯನ್ನು ನೋಡಲು ಕೂಡಬಾರ್ದು, ಅವನ ಬಗ್ಗೆ ಯೋಚಿಸಲು ಕೂಡಬಾರ್ದು ಅಂತ ಹೇಳ್ತು. ತನಗೆ ತಾನೇ ಹೇಳ್ಕೊಂಡು ಈಗ ಸ್ಕೂಟಿ ತಗೊಂಡು ಹೊರಟಳು. ಅವನು ಅವಳನ್ನು ಫಾಲೋ ಮಾಡ್ತಿದ್ದಾನೆ ಅನ್ನೋ ಅರಿವೇ ಇಲ್ಲದೆ ಅವಳು ಅಪಾರ್ಟ್ಮೆಂಟ್ ಒಳಗೆ ಹೋದ ನಂತರ ಹಿಂತಿರುಗಿ ಹೋದ ಆರ್ಕೆ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ನೀಲುರೊಂದಿಗೆ ಮಾತನಾಡಿ ಆನಂತರ ನೀಲು ಮತ್ತು ಕೀರ್ತಿ ಇಬ್ಬರು ಬಿರಿಯಾನಿ ತಿಂದರು. ತುಂಬ ದಿನಗಳ ನಂತರ ಅವಳಿಗೆ ಅರಿವೇ ಇಲ್ಲದೆ ಒಂದು ನೆಮ್ಮದಿಯಾಗಿ ನೀಲುನ ಮನಸ್ಸಿನಲ್ಲಿ ಯಾಕೆ ಏನು ಅಂತ ಅವಳಿಗೆ ತಿಳಿಲಿಲ್ಲ. ಆದರೆ ಮನಸ್ಸು ಸ್ವಲ್ಪ ಶಾಂತವಾಗಿ ಇತ್ತು. ಸಂತೋಷವಾಗಿ ಊಟ ಮುಗಿಸಿದ್ಲು ನೀಲು. ಕೀರ್ತಿ, ನಾಳೆ ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ, ನೀನು ಆಫೀಸ್ಗೆ ಹೋಗು ಅಂತ ಹೇಳಿದ್ಲು. ಏನೇ, 2 ದಿನಗಳ ಮುಂಚೆ ತಾನೇ ನೀನು ಹೋಗಿ ಬಂದಿದ್ದು ಅಂತ ಕೀರ್ತಿ ಕೇಳಿದ್ಲು. ಇಲ್ಲ ಕೀರ್ತಿ, ಯಾಕೋ ಪದೇ ಪದೇ ತಲೆ ಸುತ್ತು ಹೆಚ್ಚಾಗ್ತಿದೆ. ಕೆಲಸ ಮಾಡುವ ಜಾಗದಲ್ಲಿ ಮೂರ್ಛೆ ಹೋಗಿ ಬಿದ್ದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೆ ನಾನು ಇನ್ನೊಮ್ಮೆ ಚೆಕ್ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟರೆ ತೊಗೊಂಡು ಬರ್ತೀನಿ ಅಂದ್ಲು. ಸರಿ ಅಂತ ಹೇಳಿ ತನ್ನ ಕೋಣೆಗೆ ಹೋಗಿ ಮಲಗಿದ್ಲು ಕೀರ್ತಿ. ನೀಲು ಕೂಡ ಇಂದು ಏನೋ ಮಲಗಿದ ಕೂಡಲೇ ನಿದ್ದೆ ಹೋದ್ಲು. ಅತಿ ದೊಡ್ಡ ಬಂಗಲೆಯಲ್ಲಿ ಬೃಹತ್ತಾದ ಮಲಗುವ ಕೋಣೆಯಲ್ಲಿ ತನ್ನ ಮನಸ್ಸಿನಲ್ಲಿರೋಳನ್ನು ಚಿತ್ರವಾಗಿ ಬಿಡಿಸ್ತಾ ಇದ್ದ ಆರ್ಕೆ. ಆ ರಾತ್ರಿ ಕೀರ್ತಿ ಆರ್ಕೆ ಇಬ್ಬರು ಬೇರೆ ಬೇರೆ ಮನಸ್ಥಿತಿಯಲ್ಲಿ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ರು. ಮರುದಿನ ಬೆಳಗ್ಗೆ ನೀಲು ಮಾತ್ರ ಉತ್ಸಾಹದಿಂದಲೇ ಎದ್ಲು. ದೇಹದಲ್ಲಿ ಆಯಾಸ ಇದ್ದರೂ ಕೂಡ ಅವಳ ಮನಸ್ಸು ಮಾತ್ರ ಉತ್ಸಾಹದಿಂದನೇ ಇತ್ತು. ಈಗ ದೇವರ ಫೋಟೋದ ಮುಂದೆ ನಿಂತು ದೀಪ ಹಚ್ಚಿ, ದೇವರೇ, ಇಷ್ಟು ದಿನ ನನ್ನ ಮನಸ್ಸಿನಲ್ಲಿ ಒಂದು ಹೋರಾಟ ಇದ್ದೇ ಇತ್ತು, ಇವತ್ತು ಏನಂತ ಗೊತ್ತಿಲ್ಲ, ನನ್ನ ಮನಸ್ಸು ತುಂಬ ನೆಮ್ಮದಿಯಾಗಿದೆ. ಈ ನೆಮ್ಮದಿ ಯಾವಾಗಲೂ ಹೀಗೇ ಇರಬೇಕು ದೇವರೇ, ನನ್ನ ಮಗುವಿನೊಂದಿಗೆ ನಾನು ಸಂತೋಷವಾಗಿ ಇರಬೇಕು ಅಂತ ಪ್ರಾರ್ಥಿಸ್ಕೊಂಡು ತನ್ನ ಹಣೆಯ ಮೇಲೆ ವಿಭೂತಿಯನ್ನು ಇಟ್ಕೊಂಡು ಮಾಮೂಲಿಯಂತೆ ಹಣೆಯ ಮೇಲ್ಭಾಗದಲ್ಲಿ ಕುಂಕುಮ ಇಟ್ಕೊಂಡ್ಳು. ಆಗ ಅಲ್ಲಿಗೆ ಬಂದ ಕೀರ್ತಿ ಬಾಯಿ ಬಿಟ್ಕೊಂಡು ನೋಡಿದ್ಲು. ಯಾಕೆ ಹಾಗೆ ನೋಡ್ತಿದ್ದೀಯಾ ಅಂತ ನೀಲು ಕೇಳಿದಾಗ, ನೀಲು, ಇವತ್ತು ಸೀರೆಯಲ್ಲಿ ತುಂಬ ಸುಂದರವಾಗಿದೆಯಾ, ಇಷ್ಟು ದಿನ ನೀನು ಸೀರೆ ಉಟ್ಕೊಳ್ತಾ ಇರಲಿಲ್ಲ ಅಂದಾಗ, ಅದು ಬಂದು ಕೀರ್ತಿ, ಇಷ್ಟು ದಿನ ಚೂಡಿದಾರ್ ಹಾಕಿದ್ದೆ, ಈಗ ಹೊಟ್ಟೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಅಲ್ವಾ, ಚೂಡಿದಾರ್ ಮೇಲೆ ಏನೋ ಒಂಥರ ಅನಿಸುತ್ತೆ, ಅದೇ ಸೀರೆ ಉಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ಅಂದ್ಲು. ನನ್ನ ಕಣ್ಣೇ ತಗಲಿಬಿಡುತ್ತೆ ಅಂತ ತನ್ನ 2 ಕೈಗಳಿಂದ ಅವಳಿಗೆ ದೃಷ್ಟಿಯನ್ನು ತೆಗೆದ್ಲು ಕೀರ್ತಿ. ಸರಿ ಸರಿ, ನಾನು ಹಾಗೆ ಪರ್ಮಿಷನ್ ಹಾಕ್ಬಿಟ್ಟು ನಿನ್ನ ಜೊತೆ ಬರ್ತೀನಿ ಅಂದ್ಲು. ಇಲ್ಲೇ ವರ್ಕ್ ಹೆಚ್ಚಾಗಿದೆ, ನಾಳೆ ನೈಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಬೇರೆ ಮಾಡಬೇಕು, ನೀನು ಸ್ಕೂಟಿ ತೊಗೊಂಡು ಆಫೀಸ್ಗೆ ಹೋಗು, ನಾನು ಆಟೋದಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದವಳು. ಆಮೇಲೆ 2 ದಿನ ನಾವು ಆಫೀಸ್ನಲ್ಲೇ ಸ್ಟೇ ಮಾಡೋ ತರಹ ಇರುತ್ತೆ, ಅಲ್ಲಿ ಆಫೀಸ್ ಗೆಸ್ಟ್ ಹೌಸ್ನಲ್ಲೇ ಟೀಮ್ ವರ್ಕ್, ಅದಕ್ಕೆ ನಮಗೆ ಬೇಕಾದ ಡ್ರೆಸ್ ಎಲ್ಲವನ್ನು ಪ್ಯಾಕ್ ಮಾಡಿ ನೀನು ತೊಗೊಂಡು ಹೋಗು ಅಂತ ಹೇಳಿದ್ಲು. ಆನಂತರ ಇಬ್ಬರು ತಿಂದರು. ಕೀರ್ತಿ ಸ್ಕೂಟಿಯಲ್ಲಿ ಹೊರಟಳು, ನೀಲು ಆಟೋದಲ್ಲಿ ಹೊರಟಳು. ನೀಲು ಆಟೋದಲ್ಲಿ ಹೋಗ್ತಿದ್ದಳು. ಸೂರ್ಯ ಕೂಡ ಅವಳನ್ನು ನೋಡಿ ಫಾಲೋ ಮಾಡಿಕೊಂಡೇ ಬರ್ತಿದ್ದ. ಸ್ವಲ್ಪ ದೂರ ಹೋದ ನಂತರ ಆಟೋ ಪಂಕ್ಚರ್ ಆಯಿತು. ಏನಾಯ್ತಣ್ಣ ಅಂತ ನೀಲು ಕೇಳಲು, ಆಟೋ ಪಂಕ್ಚರ್ ಆಯ್ತಮ್ಮ ಅಂದ ಡ್ರೈವರ್. ಅಯ್ಯೋ ಅಣ್ಣ, ನಾನು ಹಾಸ್ಪಿಟಲ್ಗೆ ಹೋಗಿ ಮತ್ತು ಆಫೀಸ್ಗೆ ಬೇರೆ ಹೋಗಬೇಕು, ಬೇಗ ರೆಡಿ ಮಾಡ್ತೀರಾ ಅಂತ ಕೇಳಿದ್ಲು. ಇರಿ ಅಮ್ಮ, ಬೇರೆ ಯಾವುದಾದ್ರೂ ಆಟೋ ಬಂದರೆ ನಿಮ್ಮನ್ನು ಕಳಿಸ್ಕೊಡ್ತೀನಿ ಅಂತ ಕೆಳಗೆ ಹೇಳಿದರು ಆಟೋ ಡ್ರೈವರ್. ಸರಿ ಅಣ್ಣ, ಇಲ್ಲೇ ನಿಂತಿದ್ರೆ ಲೇಟ್ ಆಗಿಬಿಡುತ್ತೆ, ಈಗೋ ದುಡ್ಡು ತಗೊಳ್ಳಿ, ನಾನು ನಡ್ಕೊಂಡೇ ಹೋಗ್ತೀನಿ, ಯಾವುದಾದ್ರೂ ಆಟೋ ಬಂದರೆ ಹೋಗ್ತೀನಿ ಅಂದಾಗ, ಸ್ವಲ್ಪ ದೂರ ನಡೆದು ಹೋದರೆ ಆಟೋ ಸ್ಟ್ಯಾಂಡ್ ಇದೆಯಮ್ಮ, ಅಲ್ಲಿಂದಲೇ ನೀವು ಹೋಗಿ ಅಂದ ಆ ಡ್ರೈವರ್.
ಸರಿ ಅಣ್ಣ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಡೆಯಲು ಆರಂಭಿಸಿದ್ಲು ನೀಲು. ಹೀಗೆ ಸ್ವಲ್ಪ ದೂರ ಹೋದ್ಲು. ಆಟೋ ಸ್ಟ್ಯಾಂಡ್ ಮುಂದೆ ಬಸ್ ಸ್ಟಾಪ್ ಇತ್ತು. ಬಸ್ನಲ್ಲೇ ಹೋಗ್ಬಿಡ್ಲಾ ಅಂತ ಯೋಚಿಸ್ತಾ ಅವಳು ನಡೀತಾ ಇದ್ದಾಗ ಅವಳು ಮುಂದೆ ಒಂದು ಬೈಕ್ ನಿಲ್ಲಿಸ್ತಾನು ಸೂರ್ಯ. ಮಫ್ತಿಯಲ್ಲಿ ಹೆಲ್ಮೆಟ್ ಹಾಕಿದ್ರು ಅವನ ಕಣ್ಣುಗಳನ್ನು ನೋಡಿ ತನ್ನ ಗಂಡ ಅಂತ ಅವಳು ಗುರ್ತಿಸಿದ್ಲು. ದಿಢೀರನ್ನೇ ಅವನನ್ನು ನೋಡಿದ್ರಿಂದ ಅವಳ ಹೃದಯ ಒಮ್ಮೆ ನಿಂತೇ ಬಡಿಯಿತು. ಒಂದು ರೀತಿ ನಡುಕವೂ ಕೂಡ ಉಂಟಾಯಿತು ಅನ್ನಿ. ಆದರೂ ಒಂದು ಕ್ಷಣದಲ್ಲಿ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಂಡ್ಳು. ಅವನನ್ನು ದಾಟಿ ಹೋಗಲು ಮುಂದಾದ್ಲು. ಆಗಲೇ ಅವಳ ಕೈಗಳನ್ನು ಹಿಡಿದು ನಿಲ್ಲಿಸ್ತಾ ಸೂರ್ಯ. ಈಗ ನೀಲು ಸೂರ್ಯನಾಗಿ ಬದಲಾಗಿದ್ಲು. ಸೂರ್ಯನ ಕೈ ತನ್ನ ಮೇಲೆ ಬಿದ್ದ ಕೂಡಲೇ ಬೆಂಕಿಯಂತೆ ಅವನನ್ನು ದಿಟ್ಟಿಸಿ ನೋಡಿದ್ಲು ನೀಲು. ತಕ್ಷಣ ಹೆಲ್ಮೆಟ್ ತೆಗೆದ ಅವನು, ಏನು ನೀಲು, ನೀನು ನನ್ನನ್ನು ನೋಡಿದರೂ ಕೂಡ ನೋಡದೆ ಹಾಗೆ ಹೋಗ್ತಿದೆಯಲ್ಲ, ಸಾರಿ ಕಣೆ ಅಂದಾಗ, ಯಾರು ನೀವು, ಸ್ವಲ್ಪವೂ ಬುದ್ಧಿ ಇಲ್ಲದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರೋ ಒಂದು ಹುಡುಗಿಯ ಮುಂದೆ ಬೈಕ್ ನಿಲ್ಲಿಸಿ ಹೀಗೆ ಕೈ ಹಿಡಿದು ಗಲಾಟೆ ಮಾಡ್ತಿದ್ದೀರಾ ಅಂತ ಕೋಪದಿಂದ ಮಾತನಾಡಿದ್ಲು. ಸೂರ್ಯನಿಗೆ ಏನೂ ಅರ್ಥ ಆಗಲಿಲ್ಲ. ನೀಲು, ನಾನು ನಿನ್ನ ಸೋದ್ರ ಮಾವ ಕಣೆ ಅಂದಾಗ, ಏನು ಸೋದ್ರ ಮಾವನ, ನನಗೆ ಆ ಮನೆ ಇಲ್ಲ, ಆಮೇಲೆ ಹೇಗೆ ಸೋದ್ರ ಮಾವ ಅಂತ ಹೇಳಿಬಿಟ್ಟು ಅವಳು ಕೈಯನ್ನು ಕೊಡವಿಕೊಳ್ಳಲು ನೋಡಿದ್ಲು. ಆದರೆ ಅವನ ಹಿಡಿತ ಮಾತ್ರ ಬಿಗಿಯಾಗಿ ಹಿಡ್ದಂತೆ ಇತ್ತು. ಇಲ್ಲಿ ನೋಡಿ, ತುಂಬ ಹೊತ್ತು ನಾನು ಸುಮ್ಮನೆ ಇರಲ್ಲ, ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ, ಮರ್ಯಾದೆಯಿಂದ ಕೈ ಬಿಡಿ, ಇಲ್ಲ ಅಂದರೆ ಮರ್ಯಾದೆ ಹೋಗುತ್ತೆ ಅಂತ ಅವಳು ಕೋಪದಿಂದ ಹೇಳಲು, ಏಯ್, ನಾನು ನಿನ್ನ ಗಂಡ ಕಣೆ, ಅದು ಕೂಡ ನಿನಗೆ ಗೊತ್ತಿಲ್ವಾ, ಏನು ನನ್ನ ಮೇಲೆ ಸೇಡ್ ತೀಸ್ಕೊಳ್ತಿದೀಯಾ, ಇಲ್ಲಿ ನೋಡು, ನಾನು ಮಾಡಿದ್ದು ತಪ್ಪು ತಾನೇ, ಸರಿ ಅಂತ ನಾನು ಹೇಳ್ತಿಲ್ಲ, ಪ್ಲೀಸ್ ಬೈಕ್ ಹತ್ತು ನಿಲ್ಲು, ಮನೆಗೆ ಹೋಗಿ ಏನೇ ಆಗಿದ್ರೂ ಮಾತಾಡೋಣ ಅಂತ ಅವನು ಹೇಳಲು, ಯಾರ್ರೀ ನೀವು ಅನಾವಶ್ಯಕವಾಗಿ ನನ್ನ ಕೈ ಹಿಡಿದು ಗಲಾಟೆ ಮಾಡಿಕೊಂಡು ನನ್ನ ಗಂಡ ಹಾಗೆ ಹೀಗೆ ಅಂತಿದ್ದೀರಾ, ಅಂತಹ ಯಾವುದೇ ಸಂಬಂಧ ನನಗಿಲ್ವೇ ಇಲ್ಲ, ನಾನು ಮತ್ತು ನನ್ನ ಮಗು ಯಾರೂ ಇಲ್ಲದ ಅನಾಥರು, ಇದಕ್ಕೆ ಎಲ್ಲ ಸಂಬಂಧಗಳಿದ್ರೂ ಎಲ್ಲವನ್ನ ಬಿಟ್ಟು ಇಲ್ಲಿ ಬಂದು ಒಂಟಿಯಾಗಿ ಕಷ್ಟಪಡ್ತಾ ಇದ್ದೀವಿ, ಸಾರಿ ಕಷ್ಟ ಏನು ಪಡ್ತಿಲ್ಲ, ಚೆನ್ನಾಗೇ ಇದ್ದೀವಿ, ಈಗ ಇದಿಡೀ ಸಂಬಂಧವೆಲ್ಲ ನನಗೆ ಬೇಡ ಅಂದಾಗ, ಹೇ ನೀಲು, ನಿನ್ನ ಹೊಟ್ಟೆಯಲ್ಲಿ ಇರೋದು ನನ್ನ ಮಗು ಕಣೆ, ಆ ಮಮತೆ ನನಗೆ ಇಲ್ವಾ, ಇಲ್ಲದೆ ಹೋಗುತ್ತಾ, ಅರ್ಥ ಮಾಡ್ಕೊ ನೀಲು, ನಿನ್ನ ಹತ್ರ ಎಲ್ಲವನ್ನು ನಾನು ವಿವರವಾಗಿ ಹೇಳ್ತೀನಿ, ಈಗ ಬಾ ಬೈಕ್ ಹತ್ತು ನಮ್ಮ ಮನೆಗೆ ಹೋಗೋಣ ಅಂದಾಗ, ನಮ್ಮನೆನ, ಯಾವುದು ನಮ್ಮನೆ, ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಉಳ್ಕೊಂಡಿದ್ದೀವಿ, ಅವಳು ಹಾಗಂತ ಹೇಳಲು, ನಾನು ಅದನ್ನು ಹೇಳ್ತಿಲ್ಲ ನೀಲು, ನಾನು ಕೂಡ ಚೆನ್ನೈನಲ್ಲೇ ಇದ್ದೀನಿ, ನೈಟ್ ಇಲ್ಲಿಗೆ ಬಂದೆ, ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಸಿಕ್ಕಿದೆ ನೀಲು ಅಂತ ಅವನು ಹೇಳ್ದ. ಇಲ್ಲಿ ನೋಡಿ, ನೀವು ಚೆನ್ನೈಗೆ ಬಂದರೆ ನನಗೇನು, ಮುಂಬೈಗೆ ಬಂದರೆ ನನಗೇನು, ನೀವು ಎಲ್ಲಿದ್ದರೆ ನನಗೇನು, ನಿಮಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಕೈ ಬಿಡಿ, ನಾವು ಒಂಟಿಯಾಗಿರೋ ಹುಡುಗಿಯರು, ನೀವು ಹೀಗೆ ಕೈ ಹಿಡಿದು ಗಲಾಟೆ ಮಾಡಿದರೆ ಜನ ಕೆಟ್ಟಾಗಿ ಅಂದ್ಕೊಳ್ತಾರೆ, ಅದೂ ಅಲ್ಲದೆ ನಮ್ಮನ್ನು ನಂಬಿಯೇ ನಮ್ಮ ಅಪ್ಪ ಅಮ್ಮ ಮಾತ್ರವೇ ಇಲ್ಲಿಗೆ ಕಳಿಸಿದ್ದಾರೆ, ನನ್ನ ಅಪ್ಪನಿಗೆ ನಾನು ಪ್ರಾಮಾಣಿಕವಾಗಿರಬೇಕು, ಕಂಡ ಗಂಡಸರ ಜೊತೆ ಬೈಕ್ ಹತ್ತಿ ಹೋಗಲು ನನಗೆ ಇಷ್ಟ ಇಲ್ಲ, ಅವರ ನಂಬಿಕೆಯನ್ನು ನಾನು ಹಾಳು ಮಾಡಲು ಇಷ್ಟಪಡಲ್ಲ, ಪ್ಲೀಸ್ ಈಗ ಕೈ ಬಿಡಲಿಲ್ಲ ಅಂದರೆ ನಡೆಯೋದೇ ಬೇರೆ ಅಂತ ಅವಳು ಎಚ್ಚರಿಸಿದ್ಲು. ನನ್ನ ಮುದ್ದು, ನನಗೆ ಗೊತ್ತು ನೀನು ನನ್ನನ್ನು ಎಷ್ಟು ಲವ್ ಮಾಡ್ತೀಯಾ ಅಂತ, ನಾನು ಕೋಪದಲ್ಲಿ ಮಾತನಾಡಿಬಿಟ್ಟೆ ಕಣೆ, ನಾನು ಮಾಡಿದ ತಪ್ಪು ತಾನೇ, ನಿನ್ನ ಕೈಯಲ್ಲಿ ಪೆಟ್ಟು ತಿನ್ನೋದು ನನಗೆ ಅವಮಾನನೇ ಅಲ್ಲ, ಆದರೆ ಮಾತಿನಿಂದ ಹೊಡಿಬೇಡ ಕಣೆ ನೀಲು, ತುಂಬ ನೋವಾಗುತ್ತೆ, ಇಷ್ಟು ದಿನ ನಿನ್ನನ್ನು ನೋಡದೆ ಇದ್ದಿದ್ದೆ ತುಂಬ ಕಷ್ಟ ಆಗಿತ್ತು, ಇನ್ನು ಮುಂದೆ ನಿನ್ನನ್ನು ಕಷ್ಟಪಡಿಸಲು ಬಿಡ್ತೇನಾ, ಇದಕ್ಕೂ ಮುಂಚೆ ನಿನ್ನನ್ನು ಹೇಗೆ ನನ್ನ ಹೃದಯದಲ್ಲಿಟ್ಟು ಕಾಪಾಡ್ಕೊಂಡಿದ್ನೋ ಅದೇ ರೀತಿ ಇನ್ನು ಮುಂದೆ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತೀನಿ, ಪ್ಲೀಸ್ ನೀಲು, ಐ ಲವ್ ಯು ಸೋ ಮಚ್ ಕಣೆ ಅಂತ ಹೇಳ್ತಲೇ ಅವಳ ಕೈ ಬಿಡದೆ ಬೈಕ್ನಿಂದ ಕೆಳಗೆ ಇಳಿದ ಸೂರ್ಯ. ವೇಗವಾಗಿ ಕೈ ಬಿಡಿಸ್ಕೊಂಡು ಜೋರಾಗಿ ಅವನ ಕೆನ್ನೆಗೆ ಬಾರಿಸಿದ್ಲು ನೀಲು. ಆಗಲೇ ನೆರೆದಿದ್ದ ಗುಂಪು ಈಗ ಅವನ ಹತ್ತಿರ ಬಂತು. ಏನಮ್ಮ, ಏನು ಸಮಸ್ಯೆ ಅಂತ ಪ್ರತಿಯೊಬ್ಬರು ಬಂದು ಕೇಳಿದರು. ಆಗ ಸೂರ್ಯ, ಇಲ್ಲಿ ನೋಡಿ, ನಾವು ಗಂಡ ಹೆಂಡತಿ, ಇದು ನಮ್ಮ ಕೌಟುಂಬಿಕ ಸಮಸ್ಯೆ, ಪ್ಲೀಸ್ ನೀವೆಲ್ಲರೂ ಹೋಗಿ ಅಂತ ತಾಳ್ಮೆಯಿಂದಲೇ ಹೇಳ್ದ. ಆದರೆ ನೀಲು, ಇಲ್ಲಿ ನೋಡಿ, ಇವರು ಯಾರು ಅಂತ ನಂಗೆ ಗೊತ್ತಿಲ್ಲ,
ಅನಾವಶ್ಯಕವಾಗಿ ನನ್ನ ಹತ್ರ ಖ್ಯಾತೆ ತೆಗಿತಿದ್ದಾರೆ ಅಂತ ಹೇಳಲು ಸೂರ್ಯನಿಗೆ ತುಂಬಾ ನೋವಾಯಿತು. ಇಲ್ಲಿ ನೋಡು, ನಿನಗೂ ನನಗೂ ಸಮಸ್ಯೆ ಇದೆ. ನಾವು ಏನೇ ಆದರೂ ಮನೆಯಲ್ಲಿ ಹೋಗಿ ಮಾತನಾಡ್ಕೊಳ್ಳೋಣ. ಅದನ್ನು ಬಿಟ್ಟು ಹೀಗೆ ನಡು ರಸ್ತೆಯಲ್ಲಿ ಯಾರೋ ಪುಂಡರ ತರಹ ಟ್ರೀಟ್ ಮಾಡಬೇಡ ಕಣೆ. ನಂಗೆ ತುಂಬ ಕಷ್ಟವಾಗ್ತಿದೆ ಅಂತ ಮತ್ತೆ ಅವಳ ಕೈ ಹಿಡಿಯಲು ಅವನ ಕೈಯನ್ನು ಕೊಡವಿದ್ಲು ನೀಲು. ಹಲೋ ಮಿಸ್ಟರ್, ನೋಡಿದರೆ ಓದಿದವ್ರ ಹಾಗೆ ಇದ್ದೀರಾ? ನಿಮಗೆ ಸ್ವಲ್ಪವೂ ಮ್ಯಾನರ್ಸ್ ಇಲ್ವಾ? ಪಬ್ಲಿಕ್ ಪ್ಲೇಸ್ನಲ್ಲಿ ಯಾರಂತ ಗೊತ್ತಿಲ್ಲದ ಒಂದು ಹುಡುಗಿಯ ಕೈ ಹಿಡ್ಕೊಂಡು ನಿಂತಿದ್ದೀರಾ? ಇಲ್ಲಿ ನೋಡಿ, ನನಗೆ ಮದುವೆಯಾಗಿದೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ನನ್ನ ಗಂಡ ನನ್ನ ನಡತೆ ಮೇಲೆ ಅನುಮಾನಪಟ್ಟು ಈ ಮಗು ಇನ್ಯಾರಿಗೂ ಹುಟ್ಟಿತು ಅಂತ ನನ್ನ ಮಗುವಿನ ಮೇಲೆ ಸಂದೇಹಪಟ್ಟು ನನ್ನ ಬೇಡ ಅಂತ ಕೈ ಬಿಟ್ಟಿದ್ದಾರೆ. ಅವರು ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬವೇ ನನಗೆ ನಡತೆ ಕೆಟ್ಟವಳು ಅಂತ ಪಟ್ಟಿ ಕಟ್ಟಿ ಅವಮಾನ ಮಾಡಿ ಬಿಟ್ಟಿದ್ದಾರೆ. ಅವೆಲ್ಲವನ್ನು ದಾಟಿ ಇಂದು ಒಬ್ಬಳೇ ಬಂದು ನಾನು ಆತ್ಮವಿಶ್ವಾಸದಿಂದ ಸ್ವಾಭಿಮಾನದಿಂದ ಕೆಲಸ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಮಗು. ಇಲ್ಲಿಯೂ ನಿಮ್ಮಂಥವ್ರು ಬಂದು ಟಾರ್ಚರ್ ಮಾಡಿದರೆ ಏನು ಮಾಡೋಕ್ಕಾಗುತ್ತೆ? ಮರ್ಯಾದೆಯಿಂದ ಕೈ ತೆಗೀರಿ ಅಂತ ಕೋಪದಿಂದ ಹೇಳಿದ್ಲು ನೀಲು. ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇರಿ. ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.